ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಡಿಜಿಟಲ್ ಕಮ್ಯುನಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿಲಿ ಸೆಕೆಂಡ್ ಇಯರ್ ಟ್ರೈನಿಂಗ್ಸ್ಗೆ ಬರುತ್ತೆ. ಸೊ ಇನ್ನು ಈ ಡಿಜಿಟಲ್ ಕಮ್ಯುನಿಕೇಷನ್ ಚಾಪ್ಟ್ರಲ್ಲಿ ಏನೇನು ಕಾಂಟೆಂಟ್ಸ್ ಬರುತ್ತೆ ಅಂತ ನೋಡೋದಾದ್ರೆ, ಸೊ ಮೊದಲಿಗೆ ಇಂಟ್ರೊಡಕ್ಷನ್ ಬಗ್ಗೆ ನೋಡೋಣ. ಆಮೇಲೆ ಪಲ್ಸ್ ಕೋಡ್ ಮಾಡ್ಯುಲೇಷನ್ ಆ್ಯಂಡ್ ಡಿಜಿಟಲ್ ಕೋಡಿಂಗ್ ಆಫ್ ಅನಲಾಗ್ ಸಿಗ್ನಲ್ಸ್. ನೆಕ್ಸ್ಟ್ ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ಸ್, ಕೆಲವು ಟೆಕ್ನಿಕ್ಸ್ನ ನೋಡೋಣ ಡಿಜಿಟಲ್ ಮಾಡ್ಯುಲೇಷನ್ದು. ಆ್ಯಂಡ್ ಕೊನೆಯದಾಗಿ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ಸ್ ಬಗ್ಗೆ ನೋಡೋಣ. ಸೊ ಇದೆಲ್ಲನೂ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗೋದಿಲ್ಲ. ಈ ಇನ್ಫ್ಯಾಕ್ಟ್ ಈ 5 ಟಾಪಿಕ್ ಕೂಡ 5 ಮೇನ್ ಟಾಪಿಕ್ಸ್ ಇವು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಒಂದರಿಂದ 2 ವಿಡಿಯೋ ಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣ, ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಟ್ರೊಡಕ್ಷನ್ ಕೂಡ ಈ ವಿಡಿಯೋದಲ್ಲಿ ಫಸ್ಟ್ ಪಾರ್ಟ್ ಇದು. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು ಇಂಟ್ರೊಡಕ್ಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ಟು ಡಿಜಿಟಲ್ ಕಮ್ಯುನಿಕೇಷನ್. ಏನು ಇಂಟ್ರೊಡಕ್ಷನ್ ಡಿಜಿಟಲ್ ಕಮ್ಯುನಿಕೇಷನ್ ಅಂದರೆ ಏನಂದರೆ, ಸೊ ಡಿಜಿಟಲ್ ಕಮ್ಯುನಿಕೇಷನ್ ಅನ್ನೋದು ಯಾಕೆ ಬಂತು ಅಂತ ನೋಡೋದಾದರೆ, ಅನಲಾಗ್ ಕಮ್ಯುನಿಕೇಷನ್ ಟೆಕ್ನಿಕ್ ಲೈಕ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ದಟ್ ಈಸ್ AM, ಹ್ಯಾಸ್ ಸಮ್ ಡಿಸ್ಅಡ್ವಾಂಟೇಜಸ್ ಸಚ್ ಆಸ್ ನಾಯ್ಸ್, ಇಂಟರ್ಫರೆನ್ಸ್ ಎಕ್ಸೆಟ್ರಾ. ಸೊ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅನ್ನೋದು ಏನಿತ್ತು ಅನಲಾಗ್ ಕಮ್ಯುನಿಕೇಷನ್, ಸೊ ಅದರಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಇದ್ವು ಅನಲಾಗ್ ಮಾಡ್ಯುಲೇಷನ್ದು. ಏನೇನಂತ ನೋಡೋದಾದ್ರೆ, ನಾಯ್ಸ್ ಪ್ರೊಡ್ಯೂಸ್ ಆಗ್ತಿತ್ತು, ಅದರಲ್ಲಿ ಇಂಟರ್ಫರೆನ್ಸಸ್ ಬೇರೆ ಇಂಟರ್ಫರೆನ್ಸಸ್ ಕೂಡ ಇರ್ತಿತ್ತು. ಸೊ ಈ ನಾವು ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ರೀಚ್ ಆಗ್ಬೇಕಾದ್ರೆ ಅಲ್ಲೇನು ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ವೇದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಏನಿದೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ದು, ಸೊ ಅದು ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ರೀಚ್ ಆಗಬೇಕಾದ್ರೆ ಇದೆಲ್ಲ ನಾಯ್ಸ್ ಮತ್ತು ಇಂಟರ್ಫರೆನ್ಸ್ ಆ್ಯಡ್ ಆಗ್ತಿತ್ತು ಅದರಲ್ಲಿ. ಸೊ ಅದು ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಯಾವುದ್ರದ್ದು, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ದು. ಆ್ಯಂಡ್ ವಿಚ್ ಹ್ಯಾವ್ ಬೀನ್ ಮಿನಿಮೈಸ್ಡ್ ಇನ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಸಿಸ್ಟಮ್. ಸೊ ಇದನ್ನ ಏನು ಮಾಡಿದ್ರು ಅಂದರೆ, ನೆಕ್ಸ್ಟ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅನ್ನೋದು ಒಂದು ಮಾಡ್ಯುಲೇಷನ್ ಟೆಕ್ನಿಕ್ನ ಕಂಡುಹಿಡಿದು, ಸೊ ಅದರಲ್ಲಿ ಈ ಒಂದು ನಾಯ್ಸ್ ಮತ್ತು ಇಂಟರ್ಫರೆನ್ಸಸ್ನ ಏನು ಮಾಡಿದರು, ಕಡಿಮೆ ಮಾಡಲಾಯಿತು. ಪೂರ್ತಿ ಕಮ್ಮಿ ಏನು ಮಾಡಲಿಲ್ಲ, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನಲ್ಲಿ ಏನಿತ್ತಲ್ಲ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿರ್ತಿತ್ತು FM ಸಿಸ್ಟಮ್ದಲ್ಲಿ. ನಾಯ್ಸ್ ಆಗಲಿ ಇಂಟರ್ಫರೆನ್ಸಸ್ ಆಗಲಿ ಸ್ವಲ್ಪ ಕಡಿಮೆ ಇರ್ತಿತ್ತು. ನೆಕ್ಸ್ಟ್, ದೋ ದೀಸ್ ಸಿಸ್ಟಮ್ಸ್ ಆರ್ ಬೀಯಿಂಗ್ ಯೂಸ್ಡ್ ಫಾರ್ ಆಲ್ ಸಾರ್ಟ್ಸ್ ಆಫ್ ಕಮ್ಯುನಿಕೇಷನ್ purposes, but these are unsuitable for the transmission of computer data. ಸೊ ಎಲ್ಲದಕ್ಕೂ ನಾವು ಮೊದಲೆಲ್ಲ ಏನು ಮಾಡಿದ್ರು, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಮತ್ತು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಟೆಕ್ನಿಕ್ಸ್ನೇ ಬಳಸಿದ್ರು ಎಲ್ಲ ರೀತಿ ಕಮ್ಯುನಿಕೇಷನ್ ಸಲುವಾಗಿ. ಆದರೆ ಇದ್ರದ್ದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನು AM ಮತ್ತು FM ಅಂದರೆ, ಇದರಲ್ಲಿ ಕಂಪ್ಯೂಟರ್ ಡೇಟಾನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಬರಲ್ಲ. ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಆಗಲಿ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಆಗಲಿ ಅದರಲ್ಲಿ ನಾವು ಸಿಗ್ನಲ್ ವೇವ್ ಅಂತ ತೊಗೊಳ್ತೀವಿ, ಅಂದರೆ ಇನ್ಫಾರ್ಮೇಷನ್ ಇರುವಂಥ ವೇವ್. ಸೊ ಆ ಇನ್ಫಾರ್ಮೇಷನ್ ಇರುವಂಥ ವೇವ್ ಅನಲಾಗ್ ಟೈಪೇ ಇರಬೇಕು, ಅಂದರೆ ಸೈನ್ ವೇವ್ ರೀತಿಯಲ್ಲಿ ಇದ್ದರೆ ಮಾತ್ರ ನಮಗೆ ಈ ಒಂದು ಡಿಜಿಟಲ್ ಅನಲಾಗ್ ಡಾಟಾ ಮಾತ್ರ ಟ್ರಾನ್ಸ್ಮಿಟ್ ಮಾಡ್ಬೋದಾಗಿತ್ತಲ್ಲ. ಅಂದರೆ ಸೌಂಡ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅಥವಾ ಬೇರೆ ಡಿವೈಸಸ್ಸಿಂದ ಪ್ರೊಡ್ಯೂಸ್ ಆಗೋಂಥ ಫಿಸಿಕಲ್ ಔಟ್ಪುಟ್ಸ್ ಆಗಿರ್ಬೋದು, ಅಂಥದನ್ನು ಮಾತ್ರ ನಾವು AM ಮತ್ತು FM ಇಂದ ಟ್ರಾನ್ಸ್ಮಿಟ್ ಮಾಡ್ಬೋದಾಗಿತ್ತು. ಆದರೆ ಕಂಪ್ಯೂಟರ್ ಡಾಟಾಯಿಂದ ಏನು ಡಿಜಿಟಲ್ ಡಾಟಾ ಪ್ರೊಡ್ಯೂಸ್ ಆಗುತ್ತೋ ಅದನ್ನು ಈ ಅನಲಾಗ್ ಕಮ್ಯುನಿಕೇಷನ್ ಸಿಸ್ಟಮ್ಸಲ್ಲಿ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ಹಂಗಾಗಿ ಈ ಡಿಜಿಟಲ್ ಕಮ್ಯುನಿಕೇಷನ್ನ ಪ್ರೊಡ್ಯೂಸ್ ಮಾಡಿದರು. ಸೊ ಯೂಶುವಲಿ ಎ ಕಂಪ್ಯೂಟರ್ ಡಾಟಾ ಎಕ್ಸಿಸ್ಟ್ಸ್ ಇನ್ ಬೈನರಿ ಕೋಡೆಡ್ ಫಾರ್ಮ್, 0s and 1s. ಸೊ ಕಂಪ್ಯೂಟರ್ ಡಾಟಾ ಯಾವುದರಲ್ಲಿ ಇರುತ್ತೆ ಯೂಶುವಲ್ ಆಗಿ ನೋಡೋದಂದರೆ 0 ಮತ್ತು 1 ಫಾರ್ಮಲ್ಲಿ ಇರುತ್ತೆ. ಸೊ ಕಂಪ್ಲೀಟ್ಲಿ ಕಂಪ್ಯೂಟರ್ ಡಾಟಾ ಏನು ಸ್ಟೋರ್ ಆಗಿರುತ್ತೋ, ರ್ಯಾಮಲ್ಲಿ ಆಗಿರ್ಬೋದು ಅಥವಾ ರಾಮಲ್ಲಿ ಆಗಿರ್ಬೋದು ಅಥವಾ ಇಂಟರ್ನಲ್ ಹಾರ್ಡ್ ಡಿಸ್ಕ್ ನಿಮ್ಮ ಪೆನ್ ಡ್ರೈವಲ್ಲಿ ಏನೇನು ಇರುತ್ತೋ ಎಲ್ಲನೂ 0 ಮತ್ತು 1 ಫಾರ್ಮೆಟಲ್ಲೇ ಸ್ಟೋರ್ ಆಗಿರುತ್ತೆ. ಅದಕ್ಕೆ ನಾವು ಬೈನರಿ ಸಿಸ್ಟಮ್ ಅಥವಾ ಬೈನರಿ ಕೋಡ್ ಅಂತ ಕರಿತೀವಿ. Therefore, a system of communication in which the signals can be transmitted in digital form is necessary. ಸೊ ಇಲ್ಲಿ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ ಬೇಕಾಗುತ್ತೆ ನಮಗೆ. ಅದಕ್ಕೆ ಆ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಅಂತ ಏನಿರಬೇಕಂದ್ರೆ ಡಿಜಿಟಲ್ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡುವಂಥ ಕೆಪಬಿಲಿಟಿ ಇರಬೇಕು, ಅಂತ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ ಬೇಕು. ದಿಸ್ ಟೈಪ್ ಆಫ್ ಕಮ್ಯುನಿಕೇಷನ್ ಸಿಸ್ಟಮ್ ಇಸ್ ಟರ್ಮ್ಡ್ ಆಸ್ ಡಿಜಿಟಲ್ ಕಮ್ಯುನಿಕೇಷನ್. ಇನ್ನು ಈ ಥರ ಏನು ಕಮ್ಯುನಿಕೇಷನ್ ಸಿಸ್ಟಮ್ ಇರುತ್ತೋ, ಅಂದರೆ ಕಂಪ್ಯೂಟರ್ ಡಾಟಾ ಅಥವಾ ಬೈನರಿ ಡಾಟಾನ ಕಳಿಸೋವಂಥ ಆ್ಯಂಡ್ ರಿಸೀವ್ ಮಾಡೋವಂಥ ಏನು ಟೆಕ್ನಾಲಜಿ ಇದೆಯೋ ಅಥವಾ ಕಮ್ಯುನಿಕೇಷನ್ ಸಿಸ್ಟಮ್ ಇದೆಯೋ ಅದಕ್ಕೆ ನಾವು ಡಿಜಿಟಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇನ್ ದಿಸ್ ಸಿಸ್ಟಮ್ ಕಂಪ್ಯೂಟರ್ ಡಾಟಾ ಕ್ಯಾನ್ ಬಿ ಸೆಂಟ್ ಡೈರೆಕ್ಟ್ಲಿ ಇನ್ ಡಿಜಿಟಲ್ ಫಾರ್ಮ್ ಯೂಸಿಂಗ್ PCM ಟೆಕ್ನಿಕ್. ಸೊ ಈ ಸಿಸ್ಟಮ್ನಲ್ಲಿ ಡಿಜಿಟಲ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಕಂಪ್ಯೂಟರ್ ಡೇಟಾನ ಏನು ಮಾಡ್ಬೋದು, ಪಲ್ಸ್ ಕೋಡ್ ಮಾಡ್ಯುಲೇಷನ್ ಟೆಕ್ನಿಕ್ ಪ್ರಕಾರ ಈಸಿಯಾಗಿ ಡಿಜಿಟಲ್ ಫಾರ್ಮ್ನಲ್ಲೇ ಟ್ರಾನ್ಸ್ಮಿಟ್ ಮಾಡ್ಬೋದು. ಸೊ ಈ ಪಲ್ಸ್ ಕೋಡ್ ಮಾಡ್ಯುಲೇಷನ್ ಶಾರ್ಟ್ ಫಾರ್ಮ್ ಬಂದು PCM. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೋಡೋಣ. ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಟ್ರೊಡಕ್ಷನ್ ನೋಡೋಣ ಅಂತ. ಸೊ ಇದ್ರ ಸಲಾಗಿ ಅಂದರೆ ಕಂಪ್ಯೂಟರ್ ಡೇಟಾ ಆಗಿರ್ಬೋದು, ಈಗೀಗ ನಾವೇನು ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಟ್ಯಾಬ್ಸ್ ಆಗಿರ್ಬೋದು, ಅಥವಾ ಬೇರೆ ಡಿಜಿಟಲ್ ಡಿವೈಸ್ಗಳನ್ನ ಏನು ಯೂಸ್ ಮಾಡ್ತೀವಿ, ಅದ್ರದ್ದೆಲ್ಲ ಔಟ್ಪುಟ್ ಪ್ರೊಡ್ಯೂಸ್ ಆಗೋದು ಅಥವಾ ಡಾಟಾ ಅದರಿಂದ ಜನ್ರೇಟ್ ಆಗೋದೆಲ್ಲ
ಡಿಜಿಟಲ್ ಫಾರ್ಮೆಟಲ್ಲೇ ಇರುತ್ತೆ. ಡಿಜಿಟಲ್ ಫಾರ್ಮೆಟ್ ಅಂದರೆ ಬೈನರಿ ಕೋಡೆಡ್ ರೀತಿಯಲ್ಲೇ ಇರುತ್ತೆ, ಅದು ಝೀರೋಸ್ ಆ್ಯಂಡ್ ಒನ್ಸ್ ಫಾರ್ಮೆಟಲ್ಲೇ ಇರುತ್ತೆ. ಸೊ ಅಂಥ ಒಂದು ಡೇಟಾನ ನಾವು ಟ್ರಾನ್ಸ್ಮಿಟ್ ಮಾಡಬೇಕಂದ್ರೆ ಈ ಒಂದು ಡಿಜಿಟಲ್ ಕಮ್ಯುನಿಕೇಷನ್ ಸಿಸ್ಟಮು ನೆಸೆಸರಿ. ಅನಲಾಗ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಈ ಡಿಜಿಟಲ್ ಡಾಟಾನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ಡಿಜಿಟಲ್ ಕಮ್ಯುನಿಕೇಷನ್ ಅನ್ನೋ ಒಂದು ಹೊಸ ಟೆಕ್ನಾಲಜಿನ ಕಂಡುಹಿಡಿದ್ರು. ಆ ಟೆಕ್ನಾಲಜಿಯಲ್ಲಿ ಏನು ಮಾಡ್ಬೋದು, ನಾವು ಡಿಜಿಟಲ್ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಅನಲಾಗ್ ಮತ್ತು ಡಿಜಿಟಲ್ ಸಿಗ್ನಲ್ಸಲ್ಲಿ ಏನೇನು ಡಿಫ್ರೆನ್ಸ್ ಇರುತ್ತೆ, ಯಾವ ರೀತಿ ಇರುತ್ತೆ ಈ ಎರಡು ಸಿಗ್ನಲ್ಸ್ ಅಂತ ನೋಡೋದಾದ್ರೆ, ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಏನು ಸೈನ್ ರೀತಿ ಕಾಣ್ತಿದೆಯಲ್ಲ, ಇದು ಅನಲಾಗ್ ಸಿಗ್ನಲ್. ಅನಲಾಗ್ ಸಿಗ್ನಲಲ್ಲಿ ಏನಾಗ್ತಿರುತ್ತೆ, ಕಂಟಿನ್ಯೂಸ್ ಆಗಿ ವ್ಯಾಲ್ಯೂಸು ಚೇಂಜ್ ಆಗ್ತಾ ಇರುತ್ತೆ. ಯಾವುದೇ ಒಂದು ಎರಡು ಇನ್ಸ್ಟೆಂಟ್ಸ್ ವ್ಯಾಲ್ಯೂ ನೀವು ತೊಗೊಂಡ್ರೆ ಸೇಮ್ ಇರಲ್ಲ. ಒಂದೇ ಸೈಕಲಲ್ಲಿ ಎರಡು ಇನ್ಸ್ಟೆಂಟ್ ವ್ಯಾಲ್ಯೂ ತೊಗೊಂಡ್ರೆ ಸೇಮ್ ಇರೋದೇ ಇಲ್ಲ, ಎಲ್ಲ ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ ವ್ಯಾಲ್ಯೂ. ಆ್ಯಂಡ್ ಡಿಜಿಟಲ್ ಸಿಗ್ನಲ್ ನೋಡ್ಬೋದು ನೀವು, ಇಲ್ಲಿ ಡಿಸ್ಕ್ರೀಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಥರ ಡಿಸ್ಕ್ರೀಟ್ ಆದ್ರೂ ಅದು ಕಂಪ್ಲೀಟ್ಲಿ ಡಿಜಿಟಲ್ ಸಿಗ್ನಲ್ ಅಲ್ಲ, ಯಾಕಂದ್ರೆ ಅದು ಒಂದು ಸ್ಕ್ವೇರ್ ವೇವ್ ರೀತಿಯಲ್ಲಿದೆ. ಸೊ ಸ್ಕ್ವೇರ್ ವೇವ್ ರೀತಿಯಲ್ಲಿದ್ರೆ ಅದಕ್ಕೆ ನಾವು ಡಿಜಿಟಲ್ ಸಿಗ್ನಲ್ ಅಂತ ಕರೆಯಲ್ಲ ಕಂಪ್ಲೀಟ್ ಆಗಿ. ಸೊ ಡಿಸ್ಕ್ರೀಟ್ ಟೈಮಲ್ಲಿ ಇದು ವೇರಿ ಆಗ್ತದೆ. ಅಂದ್ರೆ ನೋಡ್ಬೋದು ಕೆಲವು ಟೈಮಲ್ಲಿ ಪಾಸಿಟಿವ್ ಆದ, ಕೆಲವು ಟೈಮಲ್ಲಿ ನೆಗೆಟಿವ್ ಆದ, ಕೆಲವು ಟೈಮಲ್ಲಿ ಪಾಸಿಟಿವ್, ಅಂದರೆ ಕಾನ್ಸ್ಟೆಂಟ್ ಐತಲ್ಲ. ನಾವು ಇಲ್ಲಿಂದ ಇಲ್ಲಿಗೆ ಇನ್ಸ್ಟಂಟ್ ವ್ಯಾಲ್ಯೂ ತೊಗೊಳ್ರಿ, ಎಲ್ಲಾದರೂ ತೊಗೊಳ್ರಿ, ಆ ವ್ಯಾಲ್ಯೂಸ್ ಎಲ್ಲ ಸೇಮ್ ಇರ್ತಾವೆ. ಸೊ ಅದಕ್ಕೆ ಇದನ್ನು ಡಿಸ್ಕ್ರೀಟ್ ಸಿಗ್ನಲ್ ಅಂತ ಕರಿತೀವಿ. ಈ ಡಿಸ್ಕ್ರೀಟ್ ಸಿಗ್ನಲ್ನ ನಾವು ಡಿಜಿಟಲ್ ಸಿಗ್ನಲ್ಗೆ ಕಂಪೇರ್ ಮಾಡ್ಬೋದು, ಅಂದರೆ ಡಿಜಿಟಲ್ ಸಿಗ್ನಲ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾವ ಥರ ಅಂತ ನೋಡಿದರೆ, ಇನ್ನು ಡಿಜಿಟಲ್ ಸಿಗ್ನಲ್ ಅಥವಾ ಡಿಜಿಟಲ್ ಡಾಟಾ ಏನಿರುತ್ತೋ 0 ಮತ್ತು 1 ಫಾರ್ಮೆಟಲ್ಲಿ, ಸೊ ಅದು ಈ ಥರ ನಾವು ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಬೋದು ಒಂದು ಸ್ಕ್ವೇರ್ ವೇವ್ ಜೊತೆ. ಸೊ ಸ್ಕ್ವೇರ್ ವೇವ್ ಯಾವಾಗ ಆನ್ ಇರುತ್ತೋ, ಅಂದರೆ ಆನ್ ಟೈಮ್ ಇರುತ್ತೋ ಸ್ಕ್ವೇರ್ ವೇವ್, ಅದನ್ನು ನಾವು 1 ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗ ಆಫ್ ಇರುತ್ತೋ ಸ್ಕ್ವೇರ್ ವೇವ್, ಅವಾಗ ನಾವು ಅದನ್ನು 0 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ಈ ಒಂದು ಸ್ಕ್ವೇರ್ ವೇವ್ ಏನಿದೆನೋ 1, 2, 3 4 ಪಾಸಿಟಿವ್ ಪಲ್ಸಸ್ ಇದೆ, ಆ್ಯಂಡ್ 1, 2, 3 ನೆಗೆಟಿವ್ ಪಲ್ಸಸ್ ಇದೆ. ನೆಗೆಟಿವ್ ಪಲ್ಸ್ ಅಂದ್ರೆ ಏನು, 0 ಲೆವೆಲಲ್ಲಿ ಇರುತ್ತೆ ಅದ್ರ ವ್ಯಾಲ್ಯೂ. ಸೊ 4 ಪಾಸಿಟಿವ್ ಪಲ್ಸ್ ಏನಿದಾವಲ್ಲ ಔಟ್ರನ್ನ ನಾವು 1 ಅಂತ ಕನ್ಸಿಡರ್ ಮಾಡ್ಬೋದು, ಆ್ಯಂಡ್ 3 0 ಲೆವೆಲ್ ಅಥವಾ ನೆಗೆಟಿವ್ ವ್ಯಾಲ್ಯೂ ಏನಿದೆ ಔಟ್ರನ್ನ ನಾವು 0 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ ಥರ ಅನಲಾಗ್ ಮತ್ತು ಡಿಜಿಟಲ್ಗೆ ವ್ಯತ್ಯಾಸ ಇರುತ್ತೆ ವ್ಯಾಲ್ಯೂಸಲ್ಲಿ. ಸೊ ಇದು ಅನಲಾಗ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ಸ್. ಆ್ಯಂಡ್ ಎಲಿಮೆಂಟ್ಸ್ ಆಫ್ ಡಿಜಿಟಲ್ ಕಮ್ಯುನಿಕೇಷನ್ ಸಿಸ್ಟಮ್. ಸೊ ಡಿಜಿಟಲ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಏನೇನು ಮೇನ್ ಆಗಿ ಬೇಕಾದಂಥ ಕಾಂಪೊನೆಂಟ್ಸ್ ಬರ್ತವೆ ಅಥವಾ ಎಕ್ವಿಪ್ಮೆಂಟ್ಸ್ ಬರ್ತವೆ ಅಂತ ಒಂದು ಸಿಂಪಲ್ ಡಯಾಗ್ರಾಮ್ ಮುಖಾಂತರ ನಾವು ನೋಡ್ಬೋದು. ಸೊ ಇದು ಒಂದು ಡಿಜಿಟಲ್ ಕಮ್ಯುನಿಕೇಷನ್ ಬ್ಲಾಕ್ ಡಯಾಗ್ರಾಮ್. ನೀವು ಎಲಿಮೆಂಟ್ಸ್ ಆಫ್ ಡಿಜಿಟಲ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತಲೂ ಕರಿಬೋದು, ಅಥವಾ ಬ್ಲಾಕ್ ಡಯಾಗ್ರಾಮ್ ಆಫ್ ಡಿಜಿಟಲ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತಲೂ ಕರಿಬೋದು ಇದಕ್ಕೆ. ಸೊ ಇದರಲ್ಲಿ ಮೇನ್ ಆಗಿ ಈ 2 ಪಾರ್ಟ್ಸ್ ಬರ್ತವೆ. ಇಲ್ಲೇನು ಮೇಲೆ ಕಾಣ್ತಿದೆ ನೋಡಿ, ಡಿಸ್ಕ್ರೀಟ್ ಇನ್ಫಾರ್ಮೇಷನ್ ಸೋರ್ಸ್ ಇಂದ ಹಿಡಿದು ಮಾಡ್ಯುಲೇಟರ್ವರೆಗೆ ಈ 4 ಸೆಕ್ಷನ್ಸ್ ಏನಿದಾವಲ್ಲ, ಈ 4 ಸೆಕ್ಷನ್ಸ್ ಕೂಡಿ ಅದು ಟ್ರಾನ್ಸ್ಮಿಟರ್ ಸೆಕ್ಷನ್ ಆಗುತ್ತಾ. ಸೊ ಈ ಟ್ರಾನ್ಸ್ಮಿಟರ್ ಸೆಕ್ಷನಲ್ಲಿ ಈ ಎಲ್ಲ ಪಾರ್ಟ್ಸ್ ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಕೆಳಗಡೆ 4 ಇದಾವೆ, ಡೆಸ್ಟಿನೇಷನ್, ಸೋರ್ಸ್ ಡಿಕೋಡರ್, ಚಾನಲ್ ಡಿಕೋಡರ್ ಆ್ಯಂಡ್ ಡಿಮಾಡ್ಯುಲೇಟರ್. ಇದು ಎಲ್ಲ ಏನಂದ್ರೆ ರಿಸೀವರ್ ಸೆಕ್ಷನ್. ಸೊ ಟ್ರಾನ್ಸ್ಮಿಟರ್ ಸೆಕ್ಷನಿಂದ ನಾವು ಡಿಜಿಟಲ್ ಸಿಗ್ನಲ್ನ ತಯಾರು ಮಾಡಿ ಟ್ರಾನ್ಸ್ಮಿಟ್ ಮಾಡ್ತೀವಿ. ರಿಸೀವರ್ ಸೆಕ್ಷನಿಂದ ಏನು ಮಾಡ್ತೀವಿ, ಅದನ್ನು ರಿಸೀವ್ ಮಾಡ್ಕೊಂಡು ಮತ್ತೆ ಒರಿಜಿನಲ್ ಸಿಗ್ನಲ್ ಆಗಿ ಅದನ್ನು ರೀಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇದ್ರ ಮಧ್ಯೆ ಇನ್ನೊಂದು ಇರುತ್ತಾ ಮೇನ್ ಆಗಿ ಏನಂದ್ರೆ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಚಾನಲ್. ಸೊ ಈ ಒಂದು ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಚಾನಲ್ ಏನದು, ಇದು ವೈರ್ಡ್ ಆಗಿರ್ಬೋದು ಅಥವಾ ವೈರ್ಲೆಸ್ ಕೂಡ ಆಗಿರ್ಬೋದು. ವೈರ್ಡ್ ಅಂದರೆ ನಾರ್ಮಲ್ ಆಗಿ ಕೇಬಲ್ಸಿಂದ ಕನೆಕ್ಟ್ ಮಾಡಿ ಟ್ರಾನ್ಸ್ಮಿಟ್ ಮಾಡೋಂಥದ್ದಾಗಿರ್ಬೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ, ಅಥವಾ ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಕೂಡ ಬಳಸಿ ಕನೆಕ್ಟ್ ಮಾಡಿರ್ಬೋದು. ಸೊ ಅದಕ್ಕೆಲ್ಲ ನಾವು ವೈರ್ಡ್ ಕನೆಕ್ಷನ್ ಅಂತ ಕರಿತೀವಿ, ಅಥವಾ ಕೇಬಲ್ ಕನೆಕ್ಷನ್ ಅಂತ ಕರಿತೀವಿ. ಇನ್ನೊಂದು ವೈರ್ಲೆಸ್ ಕೂಡ ಆಗಿರ್ಬೋದು, ಅಂದರೆ ಆ್ಯಂಟೆನಾಸ್ನ ಬಳಸಿ ಟ್ರಾನ್ಸ್ಮಿಟ್ ಆ್ಯಂಡ್ ರಿಸೀವ್ ಕೂಡ ಮಾಡ್ಕೋಬೋದು. ಸೊ ಆ ಒಂದು ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಚಾನಲಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಸಿಗ್ನಲ್ ಏನಿದೋ ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ರೀಚ್ ಆಗೋಕ್ಕೆ ಮುಂಚೆ, ಟ್ರಾನ್ಸ್ಮಿಟರಿಂದ ಟ್ರಾನ್ಸ್ಮಿಟ್ ಆಗಿ ರಿಸೀವರ್ಗೆ ರೀಚ್ ಆಗೋಕ್ಕೆ ಮುಂಚೆ ಏನಾಗುತ್ತಾ, ಆ ಒಂದು ಬರ್ತಾ ಇರೋಂಥ ವೇದಲ್ಲಿ ಅದಕ್ಕೆ ಕೆಲವೊಂದು ನಾಯ್ಸ್ ಮತ್ತು ಇಂಟರ್ಫಿಯರೆನ್ಸ್ಗಳು ಆ್ಯಡ್ ಆಗ್ತವೆ. ಸೊ ಈ ನಾಯ್ಸ್ ಆ್ಯಂಡ್ ಇಂಟರ್ಫಿಯರೆನ್ಸ್ ಭಾಳ ಕಮ್ಮಿ ಇರುತ್ತಾ, ಏನು ಅನ್ಲಾಕ್ ಸಿಸ್ಟಮಲ್ಲಿ ಇತ್ತು ಆ ರೀತಿ ಏನಿರಲ್ಲ, ಭಾಳ ಕಮ್ಮಿ ಇರುತ್ತೆ. ಆದರೂ ಕೂಡ ಇಲ್ಲಿ ಪ್ರೆಸೆಂಟ್ ಇರುತ್ತೆ ನಾಯ್ಸ್ ಅಥವಾ ಇಂಟರ್ಫಿಯರೆನ್ಸ್. ಸೊ ಅದನ್ನು ಏನು ಮಾಡ್ಬೋದು ನಾವು ಆಮೇಲೆ ರಿಸೀವರಲ್ಲಿ ಈಸಿಯಾಗಿ ಅದನ್ನು ತೆಗೆದಾಕ್ಬೋದು, ಬೇರೆ ಬೇರೆ ಪ್ರೊಸೆಸ್ಗಳಿಂದ ಈಸಿಯಾಗಿ ತೆಗೆದಾಕ್ಬೋದು. ಸೊ ನೆಕ್ಸ್ಟ್ ಈ ಟ್ರಾನ್ಸ್ಮಿಟರ್ ಸೆಕ್ಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ರಿಸೀವರ್ ಸೆಕ್ಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ಡಿಜಿಟಲ್ ಕಮ್ಯುನಿಕೇಷನ್ ಟ್ರಾನ್ಸ್ಮಿಟರ್ ಈ ಥರ ಒಂದು ಬ್ಲಾಕ್ ಡಯಾಗ್ರಾಮ್ ಇದೆ. ಸೊ ಇದರಲ್ಲಿ ಮೊದಲನೇ ಸೆಕ್ಷನ್ ಬಂದು ಡಿಸ್ಕ್ರೀಟ್ ಇನ್ಫಾರ್ಮೇಷನ್ ಸೋರ್ಸ್. ಸೊ ಇದು ಏನು ಮಾಡುತ್ತೆ ಅಂದರೆ, ಇನ್ಫಾರ್ಮೇಷನ್ ಸೋರ್ಸ್ ಮೇ ಬಿ ಆಫ್ ಅನಲಾಗ್ ಆರ್ ಡಿಸ್ಕ್ರೀಟ್ ಟೈಪ್. ಸೊ ಇಲ್ಲಿ ಡಿಸ್ಕ್ರೀಟ್ ಇನ್ಫಾರ್ಮೇಷನ್ ಅಂತಿದೆ ಡಯಾಗ್ರಾಮಲ್ಲಿ, ಆದರೆ ಯಾವ ರೀತಿ ಆದರೂ ಇರ್ಬೋದು ಇನ್ಫಾರ್ಮೇಷನ್. ಅನಲಾಗ್ ಸಿಗ್ನಲ್ ಆದ್ರೆ ಆಗಿರ್ಬೋದು, ಅಂದರೆ ಆಡಿಯೋ ವಿಡಿಯೋ ರೀತಿ ಅನಲಾಗ್ ಸಿಗ್ನಲ್ ಆದ್ರೆ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಡಾಟಾ ಟೈಪ್ ಡಿಸ್ಕ್ರೀಟ್ ಅಥವಾ ಡಿಜಿಟಲ್ ಸಿಗ್ನಲ್ ಕೂಡ ಆಗಿರ್ಬೋದು. ಸೊ ನೆಕ್ಸ್ಟ್ ಆ ಥರ ಇನ್ಫಾರ್ಮೇಷನ್ ಏನು ಮಾಡ್ತೀವಿ ಅಂದರೆ ಸೋರ್ಸ್ ಎನ್ಕೋಡರ್ಗೆ ಇನ್ಪುಟ್ ಆಗಿ ಕೊಡ್ತೀವಿ. ಸೊ ಈ ಸೋರ್ಸ್ ಎನ್ಕೋಡರ್ ಏನು ಮಾಡ್ತಾ ಅಂದರೆ, ಈ ಏನು ಡಿಸ್ಕ್ರೀಟ್ ಅಥವಾ ಅನ್ಲಾಕ್ ಸಿಗ್ನಲ್ ಏನು ಬಂದಿರುತ್ತೋ ಇನ್ಫಾರ್ಮೇಷನ್ ಸೋರ್ಸಿಂದ, ಅದನ್ನು ಎಲ್ಲದನ್ನು 0 ಮತ್ತು 1 ಫಾರ್ಮೆಟ್ಗೆ
ಕನ್ವರ್ಟ್ ಮಾಡುತ್ತೆ. ಅಂದರೆ ಬೈನರಿ ಸೀಕ್ವೆನ್ಸ್ ಆಗಿ ಈ ಸೋರ್ಸ್ ಎನ್ಕೋಡರ್ ಏನು ಮಾಡುತ್ತೆ, ಬಂದಿರೋಂಥ ಅನಲಾಗ್ ಅಥವಾ ಡಿಸ್ಕ್ರೀಟ್ ಟೈಪ್ ಸಿಗ್ನಲ್ನ ಬೈನರಿ ಸೀಕ್ವೆನ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಅದು ಬೈನರಿ ಸೀಕ್ವೆನ್ಸ್ ಏನಂತಲ್ಲ ಚಾನಲ್ ಎನ್ಕೋಡರ್ಗೆ ಹೋಗುತ್ತೆ. ಈ ಚಾನಲ್ ಎನ್ಕೋಡರ್ ಏನು ಮಾಡುತ್ತೆ ಅಂದರೆ ಇದು ಒಂದು ಟೆಕ್ನಿಕ್. ಈ ಟೆಕ್ನಿಕ್ ಏನು ಮಾಡುತ್ತೆ ಅಂದರೆ ನೀವು ಸೋರ್ಸ್ ಎನ್ಕೋಡರಿಂದ ಏನಾದ್ರು ಔಟ್ಪುಟ್ಟಲ್ಲಿ ಏನಾದರೂ ಎರರ್ ಜನರೇಟ್ ಆಗಿದ್ರೆ ಆ ಎರರ್ನ ಈ ಚಾನಲ್ ಎನ್ಕೋಡರ್ ಏನು ಮಾಡುತ್ತಾ ರೆಡ್ಯೂಸ್ ಮಾಡುತ್ತೆ. ಅಂದರೆ ಎರರ್ನ ಕರೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತಾ ಅಂಡ್ ಕರೆಕ್ಟ್ ಮಾಡುತ್ತಾ. ಆ್ಯಂಡ್ ಇನ್ಕ್ರೀಸ್ ಟ್ರಾನ್ಸ್ಮಿಷನ್ ರಿಲಯಬಿಲಿಟಿ. ಸೊ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಏನು ರಿಲಯಬಿಲಿಟಿ ಇರುತ್ತೋ ಈ ಬೈನರಿ ಸೀಕ್ವೆನ್ಸ್ ಅದ್ರ ರಿಲಯಬಿಲಿಟಿನ ಅಂದರೆ ಅದ್ರ ಕ್ವಾಲಿಟಿನ ಮತ್ತು ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ. ಟ್ರಾನ್ಸ್ಮಿಟ್ ನೋಡಬೇಕಾದ್ರೆ ಕ್ವಾಲಿಟಿ ಆ್ಯಂಡ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಆ್ಯಂಡ್ ನಾಯ್ಸಿ ಚಾನಲ್. ಸೊ ನಾಯ್ಸ್ ಕೂಡ ಆ್ಯಡ್ ಆಗಲಾರ್ದಂಗೆ ಇದೊಂದು ಚಾನಲ್ ಎನ್ಕೋಡರ್ ನೋಡ್ಕೊಳ್ಳುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಚಾನಲ್ ಎನ್ಕೋಡರಿಂದ ಬರೋ ಔಟ್ಪುಟ್ನ ಸೊ ಅದು ಕೂಡ ಡಿಜಿಟಲ್ ಬೈನರಿ ಸೀಕ್ವೆನ್ಸಲ್ಲೇ ಇರುತ್ತೆ. ಆ ಬೈನರಿ ಸೀಕ್ವೆನ್ಸ್ನ ನೆಕ್ಸ್ಟು ಮಾಡ್ಯುಲೇಟರ್ ಸೆಕ್ಷನ್ಗೆ ಕೊಡಲಾಗುತ್ತೆ. ಸೊ ಈ ಮಾಡ್ಯುಲೇಟರ್ ಸೆಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ಅಕ್ಸೆಪ್ಟ್ ಬಿಟ್ ಸ್ಟ್ರೀಮ್ ಆಸ್ ಇನ್ಪುಟ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಇಂಟು ಆನ್ ಎಲೆಕ್ಟ್ರಿಕಲ್ ವೇವ್ ಫಾರ್ಮ್ ಸೂಟೇಬಲ್ ಫಾರ್ ಟ್ರಾನ್ಸ್ಮಿಷನ್. ಸೊ ಈ ಮಾಡ್ಯುಲೇಟರ್ ಸೆಕ್ಷನ್ ಏನು ಮಾಡುತ್ತೆ ಅಂದರೆ ಈ ಒಂದು ಬಿಟ್ ಸ್ಟ್ರೀಮ್ ಅಥವಾ ಬೈನರಿ ಸ್ಟ್ರೀಮ್ ಏನು ಬರ್ತಿರುತ್ತೋ ಚಾನಲ್ ಎನ್ಕೋಡರಿಂದ ಅದನ್ನು ತಗೊಂಡು ಇನ್ಪುಟ್ ಆಗಿ ಅದನ್ನು ಎಲೆಕ್ಟ್ರಿಕಲ್ ವೇವ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಯಾಕೆ ಎಲೆಕ್ಟ್ರಿಕಲ್ ವೇವ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ನಾವು ವೈರ್ಲೆಸ್ ಆಗಿ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕು ಅಥವಾ ಎಲೆಕ್ಟ್ರಿಕಲ್ ವೇವ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಹಂಗಾಗಿ ಮಾಡ್ಯುಲೇಟರ್ ಸೆಕ್ಷನ್ ಏನು ಮಾಡುತ್ತಾ ಅದರಲ್ಲೇ ಪ್ರೊಡ್ಯೂಸ್ ಆಗೋಂಥ ಒಂದು ಕ್ಯಾರಿಯರ್ ವೇವ್ನ ತಗೊಂಡು ಈ ಒಂದು ಬಿಟ್ ಸ್ಟ್ರೀಮ್ ಏನು ಬಂದಿರುತ್ತೋ ಚಾನಲ್ ಎನ್ಕೋಡ್ರಿಂದ ಅಥವಾ ಡಿಜಿಟಲ್ ಡಾಟಾ ಏನು ಬಂದಿರುತ್ತೋ ಅದನ್ನು ಕ್ಯಾರಿಯರ್ ವೇವ್ ಜೊತೆ ಮಾಡ್ಯುಲೇಟ್ ಮಾಡಿ ಆಮೇಲೆ ಮಾಡ್ಯುಲೇಟ್ ಆದಮೇಲೆ ಅದನ್ನು ಸರ್ಟನ್ ಆಂಪ್ಲಿಫೈ ಮಾಡಿ ಅದನ್ನು ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಈ ಒಂದು ಮಾಡ್ಯುಲೇಟರ್ ಸೆಕ್ಷನ್ ಹೆಲ್ಪ್ ಮಾಡುತ್ತೆ. ಸೊ ದ ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ಸ್ ಆರ್ ಆಸ್ ಆಫ್ 3 ಮೇನ್ ಟೈಪ್ಸ್. ಸೊ ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕಲ್ಲಿ 3 ರೀತಿ ಇದ್ದಾವೆ. ಒಂದನೇದ್ದು ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್ ಅಥವಾ ASK ಅಂತಲೂ ಕರಿಬೋದು. ಎರಡನೇದು ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್ ಅಥವಾ FSK ಅಂತಲೂ ಕರಿಬೋದು. ಆ್ಯಂಡ್ ಮೂರನೇದು ಫೇಸ್ ಶಿಫ್ಟ್ ಕೀಯಿಂಗ್ ಅಥವಾ PSK ಆಗಬೇಕು, FSK ಆಗಿದೆ. ಸೊ ಈ 3 ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ಸ್. ಇದನ್ನು ಮಾಡ್ಯುಲೇಷನ್ ಟೆಕ್ನಿಕ್ ಟಾಪಿಕ್ ಏನಿದೆನೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಡೀಟೇಲ್ ಆಗಿ ಒಂದೊಂದು ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ತಗೋಣ. ಸೊ ಇದಿಷ್ಟು ಫಸ್ಟ್ ಪಾರ್ಟ್ ಆಫ್ ಇಂಟ್ರೊಡಕ್ಷನ್ ಟು ದ ಡಿಜಿಟಲ್ ಕಮ್ಯುನಿಕೇಷನ್ ಚಾಪ್ಟರ್. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ಇದೇ ಒಂದು ಡಿಜಿಟಲ್ ಕಮ್ಯುನಿಕೇಷನ್ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ರಿಸೀವರ್ ಸೆಕ್ಷನ್ ಇತ್ತಲ್ಲ ಆ ರಿಸೀವರ್ ಸೆಕ್ಷನ್ ಮತ್ತೆ ಕೆಲವು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ಗಳನ್ನ ಡಿಜಿಟಲ್ ಕಮ್ಯುನಿಕೇಷನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಕೂಡ ನೋಡೋಣ. ಸೊ ಈ ವಿಡಿಯೋದಲ್ಲಿ ಇಷ್ಟು. ಆ್ಯಂಡ್ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾವು ಅನಲಾಗ್ ಕಮ್ಯುನಿಕೇಷನ್ ಟೆಕ್ನಿಕ್ಸ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಅದನ್ನೆಲ್ಲ ಮೇಲೆ ಐ ಬಟನಲ್ಲಿ ಕ್ಲಿಕ್ ಮಾಡಿರ್ತೀನಿ. ಆ್ಯಂಡ್ ಕೆಳಗಡೆ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸ್ ಕೂಡ ಇರುತ್ತೆ. ಮಾಡ್ಯುಲೇಷನ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅನಲಾಗ್ ಮಾಡ್ಯುಲೇಷನ್ ಟೈಪ್ ಅಂತೆಲ್ಲ ಬೇರೆ ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಕೂಡ ನೋಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಬಸವ ಐ.ಟಿ.ಐ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಸೊ ಅದರಿಂದ ಏನಾಗುತ್ತೆ, ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಸು ನಿಮ್ಮ ಮೊಬೈಲ್ಗೆ ಬಂದು ಈ ನೋಟಿಫಿಕೇಶನ್ ತಲುಪುತ್ತೆ. ಥ್ಯಾಂಕ್ ಯು.